ವಿಜೇಂದ್ರ ವೈಟ್ ಪೇಪರ್ ಮಂಡಿಸಿ ಅಂತ ಹೇಳಿದ್ದಾರೆ ಅಲ್ವಾ? ವೈಟ್ ಪೇಪರ್, ಶ್ವೇತಪತ್ರ. ಬಜೆಟ್ ಮಂಡಿಸಿರೋದೇನು? ಬಜೆಟ್ನಲ್ಲಿ ಚರ್ಚೆ ಆಗಿದೆ. ನಾನು ಸುಮಾರು 4.5 ಗಂಟೆಗಳ ಕಾಲ ಉತ್ತರ ಕೊಟ್ಟಿದ್ದೀನಿ. ಅಶೋಕ್ ಅವರು 3 ಗಂಟೆ 6 ನಿಮಿಷ ಭಾಷಣ ಮಾಡಿದ್ದಾರೆ. ಇವರು ಮಾಡಿದ್ದಾರೆ, ವಿಜೇಂದ್ರನಿಗೆ ಮಾಡಿದ್ದಾರೆ. ಉತ್ತರ ಕೊಟ್ಟಿದ್ದೀನಲ್ಲ, ಅಲ್ಲಿ ಎಲ್ಲ ವಿವರವಾಗಿ ಹೇಳಿದ್ದೀನಲ್ಲ. ಬಜೆಟನ್ನು ಈಗ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟು ಗೊತ್ತಾ ದೇಶದ್ದಿರೋದು? 7.14 7.14 ದೇಶದ್ದು GDP, ಭಾರತ ದೇಶದ್ದು. ನಮ್ಮದು ಎಷ್ಟು ಗೊತ್ತಾ? 8.1. ಜಾಸ್ತಿ, ನಮ್ಮದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಮ್ಮದು ಜಾಸ್ತಿನೋ ಅವ್ರದ್ದು ಜಾಸ್ತಿನೋ? ನಾವು ಈ ವರ್ಷ ಎಷ್ಟು ಬಜೆಟ್ ಮಂಡಿಸಿದ್ದೀವಿ? 4,48,004 ಕೋಟಿ. ಅಂದರೆ ಸುಮಾರು 9.14 ಜಾಸ್ತಿ ಬೆಳವಣಿಗೆ. 9.14 ಅಂದರೆ 38,455 ಕೋಟಿ ಜಾಸ್ತಿ. ಕೇಂದ್ರದ ಬಜೆಟ್ಗಿಂತ ನಮ್ಮದು ಒಳ್ಳೆ ಬಜೆಟ್ ಅಲ್ವಾ? ಅಲ್ಲ, ಕೇಂದ್ರದ ಬಜೆಟ್ ಇದೆಯಲ್ಲ, ಅದಕ್ಕಿಂತ ಕರ್ನಾಟಕದ ಬಜೆಟ್ಟು ಉತ್ತಮ. ನಾವು ಕರ್ನಾಟಕದಲ್ಲಿ GST ಕಲೆಕ್ಷನ್ನಲ್ಲಿ ನಂಬರ್ 2 ಇನ್ ದಿ ಕಂಟ್ರಿ. ನಾಟ್ ಗುಜರಾತ್, ನಾಟ್ ಮಧ್ಯಪ್ರದೇಶ್, ನಾಟ್ ಡೆಲ್ಲಿ. Maharashtra is number 1 and Karnataka is number 2. ಆಮೇಲೆ ದೇಶದಲ್ಲಿ ಇನ್ವೆಸ್ಟ್ಮೆಂಟು ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥದ್ದು. ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ. ಇನ್ವೆಸ್ಟ್ಮೆಂಟ್ನಲ್ಲಿ ವಿ ಆರ್ ನಂಬರ್ 2, GSTನಲ್ಲಿ ನಂಬರ್ 2. ಮತ್ತು ಹೆಂಗೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳ್ತಾರೆ ಬಾಯಿನಿಂದ? ರಾಜಕೀಯವಾಗಿ ಮಾತಾಡೋದು ಅಷ್ಟೇ. ಗೊತ್ತಾಯ್ತೇನ್ರಿ? ನಿನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಸರ್ ಅವರು. ಅದರಲ್ಲಿ ತುಂಬ ಬೆಲೆ ಏರಿಕೆ ಮಾಡಿದೆ ಸರ್ಕಾರ ಅಂತೇಳಿ. ಆಯ್ತಪ್ಪ, ಗ್ಯಾಸು ಎಷ್ಟಿತ್ತು ನಿಮಗೆ ಗೊತ್ತಾ? ಇವರು ನರೇಂದ್ರ ಮೋದಿ ಅವರು ಬಂದಿದ್ದಾಗ ಒಂದು ಸಿಲಿಂಡರ್ ಗ್ಯಾಸು ಎಷ್ಟು? 414 ರೂಪಾಯಿ. ಈಗ ಎಷ್ಟಿದೆ? 1,000 ರೂಪಾಯಿ ಆಗಿದೆ. ಯಾರು ಹೆಚ್ಚು ಮಾಡಿದ್ದು? ಪೆಟ್ರೋಲ್ ಬೆಲೆ ಎಷ್ಟಿತ್ತು 2014ರಲ್ಲಿ ನರೇಂದ್ರ ಮೋದಿ ಬಂದಾಗ? 71 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ? 102 ರೂಪಾಯಿ ಆಗಿದೆ. ಕಂಪನಿಗಳು ಇವತ್ತು ಜಾಸ್ತಿ ಆಗಿದೆಯಲ್ಲ. ಯಾರಪ್ಪ ಜಾಸ್ತಿ ಮಾಡಿದವರು? ಡೀಸೆಲ್ ಬೆಲೆ ಎಷ್ಟಿತ್ತು? 53 ರೂಪಾಯಿ ಇತ್ತು ಒಂದು ಲೀಟ್ರಿಗೆ. ಈಗ ಎಷ್ಟಾಗಿದೆ? 95, 96. ಯಾರು ಇದನ್ನು ಜಾಸ್ತಿ ಮಾಡಿದವರು? ಯಾರು ಮಾಡಿದವರು? ಸುಮ್ಮನೆ ರಾಜಕೀಯವಾಗಿ ಏನೇನೋ ಹೇಳ್ತಾರೆ, ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಕರ್ನಾಟಕ
ಹಣಕಾಸಿನ ಪರಿಸ್ಥಿತಿ ಸುಭದ್ರವಾಗಿದೆ. ಬಿ ಜೆ ಪಿಯವರು ಹೇಳೋದು ಭಾಳ ಸುಳ್ಳು. ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿದೆ. ನೊಣ ಹುಡ್ಕಕ್ಕೆ ಬರ್ತಾರೆ. ನೊಣ ಹುಡ್ಕಕ್ಕೆ ಬರ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಅವರು ಉಲ್ಲೇಖ ಮಾಡ್ತಾರೆ. ಸ್ಟ್ಯಾಂಪ್ ಡ್ಯೂಟಿ ಇಷ್ಟೆಲ್ಲ ನಾವು ಜಾಸ್ತಿ ಮಾಡಿದ್ರು ಕೂಡ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ನಮ್ಮದು. ಪೆಟ್ರೋಲ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ಪಕ್ಕದ ಮಹಾರಾಷ್ಟ್ರಕ್ಕಿಂತ, ತಮಿಳ್ನಾಡಿಗಿಂತ, ಕೇರಳಕ್ಕಿಂತ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ ನಾವು. ರಿಸೋರ್ಸಸ್ ಮೊಬಿಲೈಸೇಷನ್ ಆಗಬೇಕಲ್ಲಪ್ಪ. ಆದರೂ ನಾವು ಪಕ್ಕದ ರಾಜ್ಯಗಳಿಗಿಂತ ದಕ್ಷಿಣ ಭಾರತದಲ್ಲಿ ಕಡಿಮೆ ಇದ್ದೇವೆ. ಅಂದರೆ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿದೆಯಲ್ಲೋ ಕರ್ನಾಟಕದ್ದು. ನಾನು ಹೇಳೋದಲ್ಲ, ಬಜೆಟ್ ಅಸೆಂಬ್ಲಿನಲ್ಲೇ ಹೇಳಿದ್ದೀನಿ, ಅವ್ರ ಎದುರುಗಡೆನೆ. ಡಾಲರ್ ಇದೆಯಲ್ಲ, ಎಷ್ಟೀಗ ಬೆಲೆ? 95 ಮೇಲೆ 94, 95. 95 ನಿನ್ನೆ 94.84 ನಿನ್ನೆ. ಆಯಿತು, 94 ಅಂತಲೇ ಇಟ್ಕೊಳ್ಳೋಣ. ಎಷ್ಟಿತ್ತು ಇವ್ರು ಬರೋಕ್ಕೂ ಮುಂಚಿತವಾಗಿ? ಮತ್ತು ಯಾಕೆ ರೂಪಾಯಿ ಬೆಲೆ ಕಮ್ಮಿ ನಶಿಸೋಯ್ತು ಡಾಲರ್ ಎದುರುಗಡೆ? ಯಾಕ್ರಿ? ಮತ್ತು ಇದನ್ನೆಲ್ಲ ಮತ್ತು ನರೇಂದ್ರ ಮೋದಿಯವರು ಹೇಳಿದ್ದೆಲ್ಲ ಮಾಡಿದಾರ? ನಾವು ಮಾಡಿದ್ದೀವಿ. ಅಚ್ಚೇ ದಿನ ಆಯೇಗ ಅಂತಂದರು, ಬಂತ? 15 ಲಕ್ಷ ಕೊಟ್ಬಿಡ್ತೀನಿ ಅಂತಂದ್ರು, ಕೊಟ್ರ? ಒಂದೊಂದು ಕುಟುಂಬಗಳಿಗೆ 15 ಲಕ್ಷ ಕೊಡ್ತೀವಿ ಕೊಟ್ರ? ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು, ಮಾಡಿದ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತಂದ್ರು, ಕೊಟ್ರ? ಹೇಳ್ತಾರೆ ಕರ್ನಾಟಕದ ಬಗ್ಗೆ. ಬಿ ಜೆ ಪಿಯವರು ಆಯ್ತಲ್ಲಪ್ಪ, ಕರ್ನಾಟಕದ ಬಿ ಜೆ ಪಿಯವರು 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೂ ಅಧಿಕಾರದಲ್ಲಿದ್ದರು. ಏನು ಮಾಡಿದ್ರು? ದಾವಣಗೆರೆಗೆ ಏನು ಮಾಡಿದ್ದಾರೆ? 4 ವರ್ಷ ಅಧಿಕಾರದಲ್ಲಿದ್ದರಲ್ರಿ. ಆ 4 ವರ್ಷದಲ್ಲಿ ಏನು ಮಾಡಿದ್ರು ಅದು ಹೇಳ್ಬೇಕಲ್ಲ, ನಾವು ಇಂಥದ್ದು ಮಾಡಿದ್ದೀವಿ ಅಂತ. ದಾವಣಗೆರೆಯಲ್ಲಿ ಉತ್ಸವ ನಡೀತು ಸರ್, ಸಿದ್ದರಾಮೋತ್ಸವ ಅಂತ. ಸಿದ್ದರಾಮೋತ್ಸವ ಅಲ್ಲ ಅಂತ ಹೇಳಿದ್ರು ಸರ್. ಆದರೆ ಅದ್ರ ನೆನಪಿಗೆ ನೀವು ಇಡೀ ರಾಷ್ಟ್ರದಲ್ಲೇ ಗುರುತಿಸ್ಕೊಳ್ಳೋ ಒಂದು ಉತ್ಸವ ಆಗಿತ್ತು. ಅದನ್ನ ನೆನಪಿಗೆ ದಾವಣಗೆರೆಗೆ ನೀವೇನು ಕೊಡಲಿಲ್ಲ ಸರ್. 100 ಕೋಟಿ ಕೊಟ್ಟನ. ಬೇಕಾದಷ್ಟು ಕೊಟ್ಟಿದ್ದೀವಿ ದಾವಣಗೆರೆಗೆ. ಅದಕ್ಕೆ ನಿಮಗೆ ದಾವಣಗೆರೆ ಕೊಟ್ಟಂಥ ಬ್ರೇಕು ನೀವು ದಾವಣಗೆರೆಗೆ ಕೊಟ್ಟಿದ್ದು? ಹಂಗೇನಿಲ್ಲ, ನನಗೆ 75 ವರ್ಷ ತುಂಬಿತ್ತು. 75 ವರ್ಷ ತುಂಬಿದಾಗ 75 ವರ್ಷ ತುಂಬಿತ್ತು ನನಗೆ. ಆಗ ದಾವಣಗೆರೆಯಲ್ಲಿ ಯಾಕೆ ಆಯ್ಕೆ ಮಾಡ್ಕೊಂಡೆ ಅಂತಂದರೆ, ಇದು ಮಧ್ಯದಲ್ಲಿ ಬರ್ತದೆ ದಾವಣಗೆರೆ, ಕರ್ನಾಟಕದ ಮಧ್ಯದಲ್ಲಿ ಬರ್ತದೆ. ಅದಕ್ಕೋಸ್ಕರ ಇಲ್ಲಿ ಆದರೂ ಅಷ್ಟು ಜನ ಇಲ್ಲೂ ಸೇರಿದ್ದಿಲ್ಲ ಸರ್. ನೆನಪಿಗಾಗಿ ಏನಾದರೂ ಒಂದು ಕೊಡ್ಬೋದಿತ್ತು. ಕೊಡೋಣ, ಇನ್ನೂ 2 ವರ್ಷ ಇರ್ತೀವಲ್ಲ. ಈಗಲೂ ಕೊಟ್ಟಿದ್ದೀವಿ, ಇನ್ನೂ ಕೊಡೋಣ. ಈಗ ಇದು ಉಪಚುನಾವಣೆ, ಇದು ಜನರಲ್ ಎಲೆಕ್ಷನ್ ಅಲ್ಲ. ಇದು ಕೊಡೋಣ. ನಾವು ಅಧಿಕಾರದಲ್ಲಿ ಇದ್ದೀವಲ್ಲ. ಇನ್ನೆರಡು ವರ್ಷ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿ ಇರ್ತದಲ್ಲ. ನಾವು ಉಪಚುನಾವಣೆ ಆಯ್ತಲ್ಲ 3, ಅಲ್ಲೂ ಕೂಡ ಅಪಪ್ರಚಾರ ಮಾಡಿದರು, ಇದನ್ನೇ ಹೇಳಿದರು. 3 ಉಪಚುನಾವಣೆಗಳು ಗೆದ್ದಿದ್ದೀವಿ ನಾವು. ಯಾರ ಮೇಲೆ? ಬಸವರಾಜ ಬೊಮ್ಮಾಯಿ ಅವ್ರ ಮಗ, ಅವ್ರ ಮೇಲೆ ಗೆದ್ದಿದ್ದೀವಿ. ಒಬ್ಬ ಆರ್ಡಿನರಿ ಕಾರ್ಯಕರ್ತನ ಹಾಕಿ ಗೆದ್ದಿದ್ದೀವಿ ಶಿಗ್ಗಾಂವ್ನಲ್ಲಿ. ಅಲ್ವೇನಪ್ಪ? ಪಠಾಣ್ ಆಯ್ತಾ?
ಕುಮಾರಸ್ವಾಮಿ ಮಗ ಗೆದ್ದಿದ್ದ ಜಾಗ ಅದು. ರಾಮನಗರ ಚನ್ನಪಣ್ಣ ಬಸವರಾಜ ಬೊಮ್ಮಾಯಿ ಮಗ ಕುಮಾರಸ್ವಾಮಿ ಮಗ ಅಲ್ಲಿ ಗೆದ್ದಿದ್ವಿ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ ಗೆದ್ದಿಲ್ವಾ? ಅದು 22,000 ಓಟ್ನಲ್ಲಿ. ಬೊಮ್ಮಾಯಿ ಅವರು ಮೊನ್ನೆ ಅದಕ್ಕೆ ಉತ್ತರ ಕೊಟ್ಟರು ಸರ್. ವೋಟರ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡಿದ್ರು. ಯಾರು ಮಾಡಿದವರು? ಸೋತಾಗೆಲ್ಲ ಹಿಂಗೆ ಹೇಳ್ಬಿಡೋದ? ಮ್ಯಾನಿಪುಲೇಟ್ ಏನಾದ್ರು ಮಾಡೋಕ್ಕೆ ಅಧಿಕಾರ ಇರೋದು ಅವ್ರಿಗೆ, ಕೇಂದ್ರ ಸರ್ಕಾರಕ್ಕೆ. ಎಲೆಕ್ಷನ್ ಕಮಿಷನ್ ಯಾರ ಅಧೀನದಲ್ಲಿರೋದು? ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರಪ್ಪ ಅಧೀನದಲ್ಲಿರೋದು? ಹಾಂ, ಕೇಂದ್ರ ಸರ್ಕಾರ ಅಲ್ವಾ? ಏನಾದ್ರು ಮ್ಯಾನಿಪುಲೇಟ್ ಮಾಡಿದರೆ ಅವರೇ ಮಾಡೋದು. ನಾವು ಅವನ್ನ ಇವತ್ತಿನವರೆಗೂ ಮಾಡೇ ಇಲ್ಲ. ಈಗ ಕಾಂಗ್ರೆಸ್ ಪಕ್ಷ ನೆಹರು ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಮ್ಯಾನಿಫೆಸ್ಟೋ ವೋಟರ್ಸ್ ಲಿಸ್ಟನ್ನು ಮ್ಯಾನಿಪುಲೇಟ್ ಮಾಡೋದು ಅಂತ ಅವೆಲ್ಲರೂ ಬಂದಿತ್ತ? ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಮಾತ್ರ ಬಂದಿರೋದು. ಸೊ ಅದರಿಂದ ನಾವು ಯಾವತ್ತೂ ಕೂಡ ಮ್ಯಾನಿಪುಲೇಟ್ ಮಾಡೋ ಪ್ರಶ್ನೆನೇ ಇಲ್ಲ. ಸರ್, ಈಗ 2 ಕ್ಷೇತ್ರದ ಪ್ರಚಾರ ಹೇಗಿದೆ ಸರ್? ಪ್ರಚಾರ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಈಗ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಮನೆಗೆ ಹೋಗ್ತಾರೆ, ಭೇಟಿ ಮಾಡ್ತಾರೆ, ವೋಟ್ ಕೇಳ್ತಾರೆ. ನಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಲ್ಲ, ಅದರಿಂದ ಜನ ನಮಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಜಮೀರ್ ಅವರು ಬರ್ತಾ ಇಲ್ಲ ಸರ್. ಮೊನ್ನೆ ಏನೋ ಫೋನ್ ಮಾಡಿದ್ರಂತ. ಜಮೀರು ಕೇರಳದಲ್ಲಿದ್ದಾರೆ. 4ನೇ ತಾರೀಕಿನವ್ರಿಗೆ ಅಲ್ಲಿ ಇರ್ತಾರೆ. 5ನೇ ತಾರೀಕು ಇಲ್ಲಿ ಬರ್ತಾರೆ. ಬರ್ತೀವಿ. ನಾನು ಮಾತಾಡಿದ್ದೀನಿ ಅವ್ರ ಜೊತೆಯಲ್ಲಿ. 5ನೇ ತಾರೀಕಿಗೆ ದಾವಣಗೆರೆ, 6-7 ಬಾಗಲಕೋಟೆ. ಬರೋದು ಸ್ವಲ್ಪ ಲೇಟ್ ಆಯ್ತಾ ಅಂತ ಸರ್? ಇಲ್ಲಪ್ಪ, ಕೇರಳ ಎಲೆಕ್ಷನ್ನಲ್ಲಿ ಹಾಕ್ಬಿಟ್ಟಿದ್ದಾರೆ ಅವ್ರಿಗೆ. ನಾನು ವೇಣುಗೋಪಾಲ್ ಜೊತೆ ಮಾತಾಡಿದೆ. ವೇಣುಗೋಪಾಲ್ 4ನೇ ತಾರೀಕಿನವರೆಗೂ ಅವರು ಬರಲ್ಲ ಅಂತ ಹೇಳಿದ್ದಾರೆ. ಅದರಿಂದ 4ನೇ ತಾರೀಕು ಮುಗಿಸ್ಕೊಂಡು 5ನೇ ತಾರೀಕಿಲ್ಲಿ ಬರ್ತಾರೆ. ಸರ್, 6 ವರ್ಷಕ್ಕೂ ತಾಯಿ MLA ತಾಯಿ MP ತಂದೆ MLA ಈಗ ಮಗನ ಕ್ಯಾಂಡಿಡೇಟ್ ಮಾಡಿ ನಿಲ್ಸಿದ್ದಾರೆ ಅಂತ 6 ವರ್ಷಕ್ಕೆ ಮೊನ್ನೆ ಅಪ್ರೋಚ್ ಮಾಡಿದ್ದಾರೆ ದಾವಣಗೆರೆ. ಆ ಥರ ನಮ್ಮ ಪಾರ್ಟಿ ಅಂತ ಅಲ್ಲ, ಅವ್ರ ಪಾರ್ಟಿನಲ್ಲೂ ಹಿಂಗೆ ಇದೆ. ಈಗ ಕಾಂಗ್ರೆಸ್ನಿಂದ ಹೋದವ್ರನ್ನೆಲ್ಲ ಮುಖ್ಯಮಂತ್ರಿಗಳು ಮಾಡಿದಾರಲ್ಲ, ಹೆಂಗೆ ಮಾಡಿದ್ರು ಅವರು? ಹೆಂಗೆ ಮಾಡಿದ್ರು? ಈಗ ನಮ್ಮ ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಎಲ್ಲಿದ್ದವರು ಅವರು? ಹಾಂ, ಗೊತ್ತಾ ನಿನಗೆ? ಕಾಂಗ್ರೆಸ್ನಲ್ಲಿದ್ದವರು ಅವರು. ದಾವಣಗೆರೆಯಲ್ಲಿ ಯಡಿಯೂರಪ್ಪನ ಮಕ್ಕಳು ಏನಾಗಿದ್ದಾರೆ ಈಗ? ಯಡಿಯೂರಪ್ಪನ ಮಕ್ಕಳು, ಒಬ್ಬ ದೇವೇಗೌಡನ ಮಕ್ಕಳು, ಕುಮಾರಸ್ವಾಮಿ ಮಗ, ಕುಮಾರಸ್ವಾಮಿ ಹೆಂಡತಿ, ರೇವಣ್ಣನ ಮಕ್ಕಳು. ನಮಗೇನು ಪಾಠ ಹೇಳ್ಕೊಡ್ಬೇಕಾದಂತ ಅಗತ್ಯ ಇಲ್ಲ ಅವರು.